ಒಂದೆಡೆ ಆತಿಥ್ಯ ತೆರೆದ ಆಟಗಾರರು ದಾಳಿಯಲ್ಲಿ ಜಾಸ್ತಿ ನಂಬರ್ 5 ಬಾದ್ಶಾ ಕಬಡ್ಡಿಯ ಬಾದ್ಶಾ ಅಂಕದ ಹುಡುಕಾಟ ಬರಬೇಕಾಗಿದೆ. 7 ಡಿಫೆಂಡರ್ಗಳ ನಡುವೆ ಅಂಕಕ್ಕಾಗಿ ಹುಡುಕಾಟ ಬರಬೇಕಾಗಿದೆ. ಒಂದು ದೊಡ್ಡ ನಿರೀಕ್ಷೆ ಇದೆ. ಅಂತಿಮ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಯಾವ ತಂಡ ಸೆಮಿಫೈನಲ್ಗೆ ಪ್ರವೇಶ ಮಾಡಲಿದ್ದಾರೆ ಅನ್ನೋದನ್ನ ಕಾದು ನೋಡಬೇಕಾದ. ಲೋಹಿತ್ ದಾಳಿಯಲ್ಲಿ ಪ್ರಥಮ ದಾಳಿಕಾರನಾಗಿ ಯುವ ಆಟಗಾರ, ಇತ್ತೀಚೆಗಷ್ಟೇ ಮುಗಿದಂಥ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ವತಿಯಿಂದ ಕರ್ನಾಟಕ ರಾಜ್ಯ ತಂಡವನ್ನು ಮುನ್ನಡೆಸಿದಂಥ ಕ್ಯಾಪ್ಟನ್ ಆಗಿದ್ದಂಥ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ರಾಷ್ಟ್ರೀಯ ಕಬಡ್ಡಿ ಪಂದ್ಯಾವಳಿಯಲ್ಲಿ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗಿ ರಾಜ್ಯ ತಂಡವನ್ನು ಮುನ್ನಡೆಸಿದ ಅನುಭವ ಜೂನಿಯರ್ ವಿಭಾಗದಲ್ಲಿ ಲೋಹಿತ್ ಅವರಿಗೆ. ಮೊದಲ ದಾಳಿಯಲ್ಲಿ ಬೋನಸ್ ಅಂಕವನ್ನು ಪಡೆಯುವುದರೊಂದಿಗೆ ತಮ್ಮ ತಂಡದ ಖಾತೆಯನ್ನು ತೆರೀತಾ ಇದ್ದಾರೆ ಲೋಹಿತ್. ದಾಳಿಯಲ್ಲಿ ಮನೋಜ್ ಅದ್ಭುತವಾದ ಇಲ್ಲಿ ಕಾಂಬಿನೇಷನ್ ಟ್ಯಾಕಲ್ ಬಂತು. ಲೋಹಿತ್ ಹಾಗೂ ಯೋಗಿ ಅವರ ಸಮಯೋಚಿತ ಚೈನ್ ಟ್ಯಾಕಲ್ ಅಂಕಗಳು ಗಳಿಕೆ ಆಗ್ತಾ ಇದೆ. ದಾಳಿಯಲ್ಲಿ ಜಾಸ್ತಿನ ಮಟ್ಟನ್ನ ಕಿರಣ, ಇಲ್ಲಿ ಆಕಾಶ್ ಪ್ರಾಣ ಅವರಿಂದ ಮಿಸ್ಟೇಕ್ ಬಂತು. ಬ್ಯಾಕ್ ಟು ಬ್ಯಾಕ್ ಅಂಕಗಳ ಜೋಡಣೆ ಆಗ್ತಾ ಇದೆ. 3-0 ಪಂದ್ಯಾಕೂಟ 3 ಈಗಾಗಲೇ ಈ ಭಾಗದಲ್ಲಿ ಆತಿಥೇಯ ತಂಡಕ್ಕೆ ಸಪೋರ್ಟ್ ಹೆಚ್ಚಾಗಿದ್ದಾಗಿದೆ. ಅಲ್ಲಿ HMT ಕಾಲನಿ ಬಾಯ್ಸ್ ಕೂಡ ಸಪೋರ್ಟ್ ಸೌಂಡ್ ಬಂತು. ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ HMT ಕಾಲನಿ ಬಾಯ್ಸ್. 3-1 ಪಂದ್ಯಾಕೂಟ 3-1. ದಾಳಿಯಲ್ಲಿ ಜಾಸ್ತಿನ ಮಟ್ಟನ್ ಕಿರಣ ಉದ್ಯಾನ ನಗರಿಯಲ್ಲದೆ ಮಲೆನಾಡಿನಲ್ಲೂ ಕೂಡ ಅಭಿಮಾನಿ ಬಳಗವನ್ನು ಕಟ್ಟಿಕೊಂಡಂತ ಆಟಗಾರ ಕಿರಣ್ ಪ್ರಸ್ತುತ ಗಾಳಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. 350 ಕಿಲೋಮೀಟರ್ ದೂರದಲ್ಲಿ ಅಭಿಮಾನಿ ಬಳಗ ಹೊಂದಿದೆ. ಸಾರ್ ಸೌಂಡ್ ಇಷ್ಟೇನಾ? ನಮ್ಮೂರಿನಲ್ಲಿ ನೆಲಮಂಗಲ ಯೋಗಿ ಹಾಗೂ ಕಿರಣ್ ಅವರಿಗೆ ಸಾಕಷ್ಟು ಅಭಿಮಾನಿ ಬಳಗವಿದೆ. ಆ ಬಳಗದ ವತಿಯಿಂದಲೇ ಸರ್ ನಾನು ಇಲ್ಲಿಗೆ ಬಂದಿದ್ದು. ದಾಳಿಯಲ್ಲಿ ಜಸ್ಲಿಮನ್ನ 6 ಡಿಫೆಂಡರ್ಗಳ ನಡುವೆ ಸಮೀಪದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. ದಾಳಿಯಲ್ಲಿ ಯೋಗೇಶ್ ಜಿಗಿಯುವ ಜಿಂಕೆ. ಹೌದಾ, ಯೋಗಿಗೆ ಜಿಂಕೆ ಅಂತ ಕರಿಬೋದ? ಕಾದು ನೋಡೋಣ. ಹಲೋ, ದ ಫಸ್ಟ್ ಕಾಲ್, ಫಸ್ಟ್ ಸೆಮಿಫೈನಲ್ ಮ್ಯಾಚ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಚಾಮರಾಜಪೇಟೆ. 2 ತಂಡಗಳಿಗೆ ಇದು ಪ್ರಥಮ ಕರೆ. ಮುಂದಿನ ಪಂದ್ಯ, ಪ್ರಥಮ ಸೆಮಿಫೈನಲ್ ಪಂದ್ಯ ರಾಯಲ್ ವಿರುದ್ಧ ಚಾಮರಾಜಪೇಟೆ. 2 ತಂಡಗಳಿಗೆ ಇದು ಪ್ರಥಮ ಕರೆ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಜಯಿಸಿ, ಅದರಿಂದಲೇ ದ್ವಿತೀಯ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಜಯಿಸಿದಂತ ತಂಡಗಳು ಈಗ ಪ್ರಥಮ ಸೆಮಿಫೈನಲ್ ಅನ್ನು ಆಡಿಕೊಳ್ಳಬೇಕಾಗಿದೆ. ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ರಾಯಲ್ಸ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ಚಾಮರಾಜಪೇಟೆ. ದಾಳಿಯಲ್ಲಿ ಕಿರಣ ಅರ್ಜಿಯುಕ್ತ ಪ್ರಯತ್ನವಾಗಿತ್ತು. ವೇಗದ ದಾಳಿಯನ್ನು ನಡೆಸಿಕೊಳ್ಳುವಂತ ಪ್ರಯತ್ನ 5-2 ಪಂದ್ಯ ಸಾಗಿ ಬರ್ತಾ ಇದೆ. 5-2 3 ಅಂಕದ ಮುನ್ನಡೆಯಲ್ಲಿರುವಂತ ಶ್ರೀ ಸಾಯಿ ನೆಲಮಂಗಲ ತವರಿನ ಆಟಗಾರರಿಗೆ ಸಪೋರ್ಟ್ ಹೆಚ್ಚಾಗಿದೆ. ಜಂಪಿಂಗ್ ಸ್ಕಿಲ್ ಅಂಕಗಳ ಜೋಡಣೆ ಆಗ್ತಾ ಇದೆ. ಮತ್ತೆ ಕಿರಣದ ಆರ್ಭಟ ಹೆಚ್ಚಾಗಿದೆ. 7 ಡಿಫೆಂಡರ್ಗಳ ನಡುವೆ HMT ಕಾಲನಿ ಬಾಯ್ಸ್ ತಂಡದ ನಂಬಿಕಸ್ಥ ಆಟಗಾರ ಬೋನಸ್ ಆನ್ ಆಗಿರುವ ಸಂದರ್ಭ ಕಾರ್ನರ್ ವಿಭಾಗದಲ್ಲಿ ಕೂಡ ಅಂಕದ ಹುಡುಕಾಟ ಬರ್ತಾ ಇದೆ. ದಾಳಿಯಲ್ಲಿ
ಜರ್ಸಿ ನಂಬರ್ 6 ಲೋಹಿತ್ ಕರ್ನಾಟಕ ರಾಜ್ಯ ತಂಡದ ನಾಯಕನಾಗಿ ಗುರುತಿಸಿಕೊಂಡಂತ ನಿಮ್ಮೂರಿನ ತವರಿನ ಪ್ರತಿಭೆ ಐವರ ಡಿಫೆಂಡರ್ಗಳ ನಡುವೆ ಬೋನಸ್ ಆಫ್ ಆಗಿದೆ. 4 ಅಂಕದ ಮುನ್ನಡೆಯನ್ನು ಕಾದಿರಿಸಿಕೊಳ್ತಾ ಇದ್ದ ಶ್ರೀ ಸಾಯಿ ನೆಲಮಂಗಲ. ನೋಡಿ ಜರ್ಸಿ ನಂಬರ್ 8. ಹೌದು, ಯಾಕೆ ಸೌಂಡ್ ಕಮ್ಮಿ ಆಯ್ತಲ್ಲ? ನಿಮ್ಮದೇ ತಂಡ ಸಾರ್ ಇಷ್ಟೊಂದು ಪ್ರಯತ್ನವಾಗಿತ್ತು. ಬೇಡವಾದ ಹಿಡಿತ ಮಿಡ್ ಲೈನ್ ನ ಸಮೀಪದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. 6 ಬೌಲರ್ಲಿ ಮಧ್ಯ ಕೂಡ 6-3 ದಾಳಿಯಲ್ಲಿ ಕಿರಣ ಜರ್ಸಿ ಮಟ್ಟ ಬೋನಸ್ ಆನ್ ಆಗಿದೆ. 6 ಡಿಫೆನ್ಸ್. ಈ ಭಾಗದ ಕಾರ್ನರ್ಲಿ ಆಕಾಶ್ ಬ್ರಾವು ಯುವ ಸೀರೀಸ್ ನಲ್ಲಿ ಕೂಡ ಮಿಂಚಿದ ಆಟಗಾರ. ಸರ್, ಮುಟ್ಟಿದರೆ ಮಾತ್ರ ಅಂಕ, ನಿಮ್ಮ ಆಣೆ ಭಾಷೆಗಲ್ಲ. ಹಲೋ ನೋಡಿ, ಆಟಗಾರರು ತಮ್ಮ ತಮ್ಮಲ್ಲಿ ವಾದ ಮಾಡ್ಕೊಳ್ಬಾರ್ದು. ಏನಾದ್ರೂ ಮನವಿ ಇದ್ರೆ ತೀರ್ಪುಗಾರರ ಹತ್ರ ಕೇಳಬೇಕು ತಾವು. ಕಿರಣ್, ಆಟಗಾರರು ತಮ್ಮ ತಮ್ಮಲ್ಲಿ ವಾದ ಮಾಡ್ಕೊಳ್ಬೇಡಿ. ಎರಡು ತಂಡದ ಆಟಗಾರರ ಗಮನಕ್ಕೆ ಒಂದು ಸೂಪರ್ ರೈಡ್ಗೆ ಸಾಗರ್ ಅವರು 1,000 ನಗದು ಘೋಷಣೆಯನ್ನು ಮಾಡ್ತಾ ಇದ್ದಾರೆ. ಯಾವುದೇ ತಂಡದಿಂದ ಕೂಡ ಒಂದು ಸೂಪರ್ ರೈಡ್ ಬಂದ್ರೆ 1,000 ನಗದು ಘೋಷಣೆ ಆಗ್ತಾ ಇದೆ. ಸಾಗರ್ ಅವರ ವತಿಯಿಂದ ಅವಕಾಶ ನಿಮ್ಮ ಬಳಿಗೆ ಬಂದಿದೆ. 500ಗಳ 2 ಗಟ್ಟಿ ನೋಟು ನಿಮಗಾಗಿ ಕಾದುಕೊಳ್ತಿದೆ. ಸೂಪರ್ ರೈಡ್ ಬರುತ್ತಾ ಕಾದು ನೋಡಬೇಕಾಗಿದೆ. ಅದಾಡಿಯಲ್ಲಿ ಜರ್ಸಿ ನಂಬರ್ 3 ಮಾಡು ಇಲ್ಲಯ ಮಣಿ ದಾಳಿಯಲ್ಲಿ ತ್ರಿಭುವನ್ 6 ಡಿಫೆಂಡರ್ಗಳ ನಡುವೆ ಬೋನಸ್ ಆನ್ ಆಗಿದೆ. ಈ ಭಾಗದ ಕಾರ್ನಲ್ಲಿ ನಾವು ಅದ್ಭುತವಾದ ಹಿಡಿತ ಬಂತು. ಅಷ್ಟೇ ಅದ್ಭುತವಾದ ಸಪೋರ್ಟ್ ಅನ್ನು ಕಂಡ್ವಿ. ಈಗ ತಾನೇ ತಿಳಿಸಿಕೊಟ್ವಿ, ಯುವ ಸೀರೀಸ್ ನಲ್ಲಿ ಕೂಡ ಮಿಂಚಿದಂತ ಆಕಾಶ್ ಬ್ರಾವು ಕಾರ್ನರ್ ವಿಭಾಗದಲ್ಲಿ HMT ಕಾಲಿಮಸ್ ಪರವಾಗಿ ದಾಳಿಯಲ್ಲಿ ಜರ್ಸಿ ನಂಬರ್ 9 5 ಡಿಫೆಂಡರ್ಗಳ ನಡುವೆ 6-4 ಪಂದ್ಯಾಟ ಸಾಗಿ ಬರ್ತಾ ಇದೆ. 6-4 2 ಅಂಕದ ಅಂತರವನ್ನು ಉಳಿಸಿಕೊಳ್ತಾ ಇದೆ ಶ್ರೀ ಸಾಯಿ ನೆಲಮಂಗಲ. ಮತ್ತೆ ದಾಳಿಯಲ್ಲಿ ಕಿರಣ ಅಂಕದ ಹುಡುಕಾಟದಲ್ಲಿರುವಂತೆ ಕಿರಣ ಅಂಕವನ್ನು ಹೊತ್ತು ತರ್ತಾರೆ. ನೋಡೋಣ, 6-4 ಪಂದ್ಯಾಟ ಸಾಗಿ ಬರ್ತಾ ಇದೆ. ಸಜ್ಜಾಗ ಬಿಡ್ತೇವೆ. ನಿಮ್ಮದೇ ಒಂದು ಪಂದ್ಯ ಕೂಡ ಅದ್ಭುತವಾದ ಎಸ್ಕೇಪಿಂಗ್ ರೂಟ್ ಬಂತು. ಅಂಕಗಳ ಜೋಡಣೆ ಆಗ್ತಾ ಇದೆ. ಸಪೋರ್ಟ್ ಅಲ್ಲಿ ಇವಾಗ ಜೋಶ್ ಬರ್ತಾ ಇದೆ. ಇಲ್ಲಿ ಬ್ಲೂ ಕಲರ್ ಶರ್ಟ್ ಮೇಲ್ಗಡೆ ಹುಷಾರು. ಜೋಶ್ ಅಲ್ಲಿ ಮತ್ತೆ ಕೆಳಗಡೆ ಬಂದ್ಬಿಟ್ಟಿರ ನೀವೇ. ಜರ್ಸಿ ನಂಬರ್ 9 6 ಡಿಫೆಂಡರ್ಗಳ ನಡುವೆ ಅಂಕದ ಹುಡುಕಾಟ ಬರ್ತಾ ಇದ್ದ. ವೇಗದ ದಾಳಿಯನ್ನು ನಡೆಸಿಕೊಳ್ಳುವ ಪ್ರಯತ್ನ. ಒಂದು ಸೂಪರ್ ರೈಡ್ಗೆ 1,000 ಘೋಷಣೆ ಆಗ್ತಾ ಇದೆ ಸಾಗರ್ ಅವರ ವತಿಯಿಂದ. ಯಾರಿಗೆ 1,000 ಕಾದು ನೋಡೋಣ. ಸೂಪರ್ ರೈಡ್ಗೆ 3 ಅಂಕಕ್ಕೆ ಅಂಕದೊಂದಿಗೆ ಮಾಡುವ ವೇಳೆಯಲ್ಲಿ ಅವಳಿ ಅಂಕಗಳ ಜೋಡಣೆ ಆಗ್ತಾ ಇದೆ. ಯೋಗಿ ಅನ್ಸ್ಟಾಪಬಲ್ ಆಗಿ ಅಂಕಗಳನ್ನ ಹೊತ್ತು ತರ್ತಾ ಇದ್ದಾನೆ. ಸ್ಪಷ್ಟ ಅಂಕಗಳ ಮುನ್ನಡೆಯಲ್ಲಿರುವಂತಹ ಆತಿಥೇಯ ಶ್ರೀ ಸಾಯಿ ನೆಲಮಂಗಲ 9-4 ಪಂದ್ಯಾಟವನ್ನು ಆಡಿಕೊಳ್ತಾ ಇದೆ. 5 ಅಂಕದ ಅಂತರವನ್ನು ಉಳಿಸಿಕೊಳ್ತಾ ಇದೆ ಶ್ರೀ ಸಾಯಿ ನೆಲಮಂಗಲ. ತವರಿನ ಪ್ರತಿಭೆಗಳಿಗೆ ಸಪೋರ್ಟ್ ಹೆಚ್ಚಬೇಕಾಗ್ತಿದೆ. ಮಾಡು ಇಲ್ಲವೇ ಮಣಿ ದಾಳಿಯಲ್ಲಿ ಜರ್ಸಿ ನಂಬರ್ 9 ಅಂಕವನ್ನು ಪಡಿ.
ಮತ್ತೊಂದು ಸೂಪರ್ ರೈಡ್ಗೆ ನಾಗಣ್ಣ ಅವರು ಕೂಡ 1,000 ನಗದು ಘೋಷಣೆ ಮಾಡ್ತಾ ಇದಾರೆ. ಅಲ್ಲಿಗೆ 2,000 ಆಯ್ತು ಒಂದು ಸೂಪರ್ ರೈಡ್ಗೆ. 3 ಅಂಕ 2,000 ಯಾರ ಜೇಬಿಗೆ ಕಾದು ನೋಡೋಣ. 4 ಡಿಫೆಂಡರ್ಗಳ ನಡುವೆ ಕಿರಣ್ ನಿಲ್ತಾರೆ. ಅಂಕದೊಂದಿಗೆ ಅಂಕಗಳ ಜೋಡಣೆ ಆಗ್ತಾ ಇದೆ. ಮತ್ತೆ ಕಿರಣನ ಆರ್ಭಟ ಹೆಚ್ಚಾಗಿದೆ. ಇಲ್ಲಿ ಸೂಪರ್ ರೈಡ್ಗಳ ಕೊರತೆ ಕಮ್ಮಿ ಆಗಿದೆ. ಪ್ರಮುಖ ಆಟಗಾರ ಕಿರಣನನ್ನ ಹೊರಗಿಡುವಲ್ಲಿ ಯಶಸ್ವಿ ಆದಂತ ದಾಳಿಗಾರ. ಸಮಯ ಕೋರಿಕೆಯ ವೇಳೆಯಲ್ಲಿ 12-5 ಪಂದ್ಯ ಸಾಗಿ ಬರ್ತಾ ಇದೆ. 12-5. ಪ್ರಥಮ ಸೆಮಿಫೈನಲ್ ಪಂದ್ಯಾಟಕ್ಕಾಗಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧವಾಗಿ ಚಾಮರಾಜಪೇಟೆ 7 ತಂಡದ ಆಟಗಾರರು ಟೂರ್ನಿಯ ಪ್ರಥಮ ಸೆಮಿಫೈನಲ್ ಪಂದ್ಯಾಟದ ಕರೆಯನ್ನು ರೋಮಾಂಚಿಸಿಕೊಳ್ತದವ. ಸುಪಡೆಗಲ್ಲಾಗಿದೆ. ತ್ರಿಬಳಿ ಡಿಫೆಂಡರ್ಗಳ ನಡುವೆ ಕಾರ್ನರ್ ವಿಭಾಗದಲ್ಲಿ ಬಾಚ ಅದ್ಭುತವಾದ ಬ್ಲಾಕ್ ಹಾಗೂ ಡ್ಯಾಶ್ ಅನ್ನು ಕಂಡ್ವಿ. ಮಿಡ್ಲೈನ್ ಸಮೀಪದಲ್ಲಿ ಅಂಕಗಳ ಜೋಡಣೆ ಆಗ್ತಾ ಇದೆ. 12-6 ಪಂದ್ಯಾಟ. ಶ್ರೀತೆ ಟೈರ್ಸ್ ಅವರಿಂದ ನೆಲಮಂಗಲ ತಂಡದ ಆಟಗಾರರು ಯಾರೇ ಕೂಡ ಒಂದು ಸೂಪರ್ ರೈಡ್ ಮಾಡಿದ್ರೆ 1,000 ನಗದು ಘೋಷಣೆ ಆಗ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯಗೊಳ್ತಾ ಇದೆ. ಪ್ರಥಮಾರ್ಧದ ಮುಕ್ತಾಯದಲ್ಲಿ 12-7 ಪಂದ್ಯ ಕೂಡ. ಆಫ್ ಟೈಮ್ ಸ್ಕೋರ್ ಇಸ್ 12-7 in favor of. ಎರಡನೇ ಕರೆ ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಚಾಮರಾಜಪೇಟೆ 2 ತಂಡಗಳಿಗೆ ಇದು ಎರಡನೇ ಕರೆ. ಸೆಕೆಂಡ್ ಕಾಲ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಚಾಮರಾಜಪೇಟೆ. ಸೆಕೆಂಡ್ ಕಾಲ್ ಫಾರ್ ಚಾಮರಾಜಪೇಟೆ ವರ್ಸಸ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್. ನಾಯಕರೇ ಸಿದ್ಧರಾಗಿ. ಈಗಾಗಲೇ ಸಾಕಷ್ಟು ಕಬಡ್ಡಿ ಅಭಿಮಾನಿಗಳು ಮನೆಯಿಂದ ಕಬಡ್ಡಿ ಅಂಕಣಕ್ಕೆ ಆಗಮಿಸಿಕೊಂಡಿರುವಂತಹ ಎಲ್ಲ ಅಭಿಮಾನಿಗಳಿಗೆ ಮತ್ತೊಮ್ಮೆ ಸ್ವಾಗತ ಬಯಸಿಕೊಳ್ತಾ ದ್ವಿತೀಯಾರ್ಧದಲ್ಲಿ 12-7 ಒಂದು ಅದ್ಭುತವಾದಂತಹ ಪ್ರಥಮಾರ್ಧವನ್ನು ನೋಡಿದ್ವಿ. ಕೇವಲ 5 ಅಂಕಗಳ ಅಂತರದಲ್ಲಿ. ಸ್ವಲ್ಪ ವಾಯ್ಸ್ ಸೌಂಡ್ ರೈಸ್ ಮಾಡಿ. 12 ಮತ್ತು 7 ಪಂದ್ಯವನ್ನು ನೋಡಿದ್ವಿ. 5 ಅಂಕಗಳ ಅಂತರದಲ್ಲಿ 5 ಅಂಕಗಳ ಮುನ್ನಡೆಯನ್ನು ಕಾಯ್ದುಕೊಂಡಿರುವುದು ಆತಿಥೇಯ ತಂಡ. ಈ ಒಂದು ಪಂದ್ಯಾವಳಿಯ ರೂವಾರಿಗಳು ಪಂದ್ಯಾವಳಿ ಇಷ್ಟು ಯಶಸ್ವಿ ಆಗೋದಕ್ಕೆ ಪ್ರಮುಖ ಕಾರಣಕರ್ತರು ಕೂಡ ಆಗಿರ್ತಕ್ಕಂಥ ಈ ಎಲ್ಲ ಆಟಗಾರರು ಕೂಡ, ತ್ರಿಭುವನ್ ಇರ್ಬೋದು, ಅಂಜನ್ ಇರ್ಬೋದು, ಮನೋಜ್ ಇರ್ಬೋದು, ಈ ಎಲ್ಲರೂ ಕೂಡ ಈ ಪಂದ್ಯಾವಳಿ ಯಶಸ್ವಿ ಆಗೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥವ್ರು. ಬಹುತೇಕ 1.5 ತಿಂಗಳಿನಿಂದ ಕೂಡ ಈ ಒಂದು ಪಂದ್ಯಾವಳಿ ನಡೆಯೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿರೋದು ಯೋಗಿ. ಮೊದಲ ದಾಳಿಯನ್ನೇ ಪಾಯಿಂಟ್ ಆಗಿ ಪರಿವರ್ತಿಸ್ತಾರೆ. ಜಿಂಕೆಯಂತೆ ಜಿಗಿಯೋದ್ರ ಮುಖಾಂತರವಾಗಿ ಒಂದು ಯಶಸ್ವಿ ದಾಳಿಯಲ್ಲಿ ಮೊದಲ ಅಂಕವನ್ನು ಪಡ್ಕೊಳ್ತಾರೆ. ಮೊದಲ ದಾಳಿಯಲ್ಲೇ ದ್ವಿತೀಯಾರ್ಧದ ಆರಂಭದಲ್ಲಿ ಆಲ್ಔಟ್ ಅನ್ನು ಪಡೆಯುವ ತಮಕ ಎದ್ದು ಕಾಣ್ತಾ ಇದೆ ಶ್ರೀ ಸಾಯಿ ನೆಲಮಂಗಲ ತಂಡದಲ್ಲಿ. ಅರುಣ್ ದಾಳಿಯಲ್ಲಿ HMT ಕಾಲೋನಿ ಬಾಯ್ಸ್ ತಂಡದ ಪರವಾಗಿ ರಕ್ಷಣಾತ್ಮಕ ಆಟ ಆಡೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ 6 ಅಂಕಗಳ ಅಂತರದ ಮುನ್ನಡೆ ಎದುರಾಳಿ ತಂಡಕ್ಕಿದೆ. ಬಟ್ ರಕ್ಷಣಾತ್ಮಕ ಆಟಕ್ಕೆ ಮುಂದಾಗ್ತಾ ಇದ್ದಾರೆ. ಡಿಫೆನ್ಸ್ಗೆ ಒತ್ತನ್ನು ಕೊಡ್ತಾ ಇರೋದು ಕಾಣ್ತಾ ಇದೆ. 3 ಜನ ಆಟಗಾರರಿರುವ ಸಂದರ್ಭ. ಕಳೆದ ಬಾರಿ ಸೂಪರ್ ಟ್ಯಾಕಲ್ ಅನ್ನು ಪಡೆದಿದ್ರು. ಹಾಗಾಗಿ ಮತ್ತದೇ ಪ್ಲಾನ್ನಲ್ಲಿ ಪಂದ್ಯವನ್ನು ಮುನ್ನಡೆಸ್ತಾ ಇದ್ದಾರೆ. ಸೂಪರ್ ಟ್ಯಾಕಲ್ನ ಆಲೋಚನೆ ಇಲ್ಲ. ತ್ರಿಭುವನ್ ದಾಳಿಯಲ್ಲಿ ಪ್ರಮುಖ ದಾಳಿಕಾರನಾಗಿ ತಮ್ಮ ತಂಡ ಮೊದಲ ಪಂದ್ಯವನ್ನು ಆಡಿದಾಗ ಸಾಕಷ್ಟು ಅಂಕಗಳನ್ನು ಹೊತ್ತು ತಂದು ತಂಡಕ್ಕೆ ಆಸರಿಯಾಗಿದ್ದರು. 3 ಜನ ಆಟಗಾರರ ನಡುವೆ ಈಗ ಸೂಪರ್ ಟ್ಯಾಕಲ್ ಆನ್ ಇದೆ. ಎಚ್ಚರಿಕೆ ಹೆಜ್ಜೆಗಳನ್ನು ನೀಡ್ತಾ ಇದ್ದಾರೆ. 6 ಅಂಕಗಳ ಅಂತರ ಕೂಡ ಮುನ್ನಡೆ ಇದೆ. ಹಾಗಾಗಿ ನಿಧಾನಗತಿಯಲ್ಲಿ ದಾಳಿಯನ್ನು ಮುಗಿಸಿ ವಾಪಸ್ ಆದರೆ ದಾಳಿಗಾರನ ಅಗತ್ಯ ಸದ್ಯಕ್ಕೆ HMT ಕಾಲೋನಿ ಬಾಯಿಸ್ತಾರೆ. ಅರುಣ್ ಮತ್ತೊಮ್ಮೆ ಕಳೆದ ದಾಳಿಯಲ್ಲಿ ನಿಧಾನಗತಿಯಲ್ಲಿ ದಾಳಿಯನ್ನು ನಡೆಸಿ ರಕ್ಷಣಾತ್ಮಕವಾಗಿ ಪಂದ್ಯವನ್ನು ಮುನ್ನಡೆಸುವ ಪ್ರಯತ್ನವನ್ನು ಮಾಡಿದರು. ಈ ಬಾರಿ ಕಿಕ್ ಮಾಡುವ ಪ್ರಯತ್ನ, ಹ್ಯಾಂಡ್ ಟಚ್ ಮಾಡುವ ಪ್ರಯತ್ನ, ಸತತ ಪ್ರಯತ್ನಗಳ ನಡುವೆ ಡಿಫೆನ್ಸ್ ಬಲಿಷ್ಠವಾಗಿ ಕಾಣಿಸಿರೋದು ಈಗಾಗಲೇ ಪ್ರಥಮಾರ್ಧದಲ್ಲಿ. ಬೇಕಾಗಿತ್ತ ಈ ಟ್ಯಾಕಲ್ ಅನ್ನೋ ರೀತಿಯಲ್ಲಿ ಇತ್ತು. ಟ್ಯಾಕಲ್ ಸ್ವಲ್ಪ ಹೊಂದಾಣಿಕೆಯ ಕೊರತೆ ಕಾಣ್ತು. ಚೈನ್ ಸ್ವಲ್ಪ ಲೂಸ್ ಆಗಿತ್ತು. ಚೈನ್ ಟ್ಯಾಕಲ್ನ ಪ್ರಯತ್ನದಲ್ಲಿ ಮನೋಜ್ ಮತ್ತು ಯೋಗಿ ಅವರ ಕಾಂಬಿನೇಷನ್ ಫೇಲ್ ಆಗ್ತಾ ಇದೆ ಇಲ್ಲಿ. ಇದರೊಂದಿಗೆ 2 ಅಂಕಗಳು ಒಂದೇ ದಾಳಿಯಲ್ಲಿ ಕೊಡ್ತಾ ಇರೋದು.
ಸ್ವಲ್ಪ ಮಟ್ಟಿಗೆ ಪಂದ್ಯದ ಗತಿ ಈಗ ಅಂಕಗಳ ಅಂತರ ಕಡಿಮೆ ಆಗೋದ್ರ ಜೊತೆಯಲ್ಲಿ ಮೇಲ್ಗೈ ಸಾಧಿಸ್ತಾ ಇರೋದು ಮತ್ತೆ ಶ್ರೀ ಸಾಯಿ ನೆಲಮಂಗಲ HMT ಕಾಲೋನಿ ಬಾಯ್ಸ್ ಪಾಳ್ಯದಲ್ಲಿ. ಯಾವುದೇ ಗೊಂದಲ ಇಲ್ಲ, ಪಂದ್ಯವನ್ನು ಮುಂದುವರಿಸಬಹುದು. 13-9 ಪಂದ್ಯ, 4 ಅಂಕಗಳ ಅಂತರದ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. 8 ನಿಮಿಷದ ಆಟ, 4 ಅಂಕಗಳ ಅಂತರವನ್ನು ಕಾಪಾಡಿಕೊಳ್ಳಬೇಕಿದೆ. HMT ಕಾಲೋನಿ ಬಾಯ್ಸ್ ಪಂದ್ಯ ಗೆಲ್ಲಬೇಕಾದ್ರೆ 4 ಅಂಕಗಳ ಅಂತರವನ್ನು ಮೆಟ್ಟಿ ನಿಲ್ಲಬೇಕಾಗಿದೆ. ಮತ್ತೆ ಕಿರಣ್ ದಾಳಿ ವಿಭಾಗದಲ್ಲಿ, ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದರ ಜೊತೆಗೆ ಭಾರತ ತಂಡದ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಬಂದಂತಹ ಆಟಗಾರ ತಮ್ಮ ಅನುಭವವನ್ನು ಈಗಾಗಲೇ ತೋರ್ಪಡಿಸಿದ್ದಾರೆ ಈ ಪಂದ್ಯದಲ್ಲಿ. ಇನ್ನೊಂದು ವಿಶೇಷ ಸೂಚನೆ ಸಿಗ್ತಾ ಇದೆ. ಸಾಗರ್ ಅವರಿಂದ 1000 ರೂಪಾಯಿಗಳ ಬಹುಮಾನ. HMT ಕಾಲೋನಿ ಬಾಯ್ಸ್ ಅನ್ನ ಆಲ್ ಔಟ್ ಮಾಡಿದ್ರೆ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ 1000 ರೂಪಾಯಿಗಳ ನಗದು ಬಹುಮಾನ ಸಿಗಲಿದೆ. ನೆಕ್ಸ್ಟ್ ಯಾರಾದರೂ ಪ್ರೈಸ್ ಕೊಡೋಂಗಿದ್ರೆ 2 ಟೀಮ್ಗೂ ಕೊಡಿ. ಯಾವ ಟೀಮ್ ಪಡಿತಾರೋ ಅಥವಾ ಯಾವ ಪ್ಲೇಯರ್ ಪಡಿತಾರೋ ಅವ್ರಿಗೆ ಅಂತ, ಒಂದು ಟೀಮ್ಗೆ ಅಂತ ಸೀಮಿತ ಮಾಡಬೇಡಿ ದಯವಿಟ್ಟು. ಒಂದು ರೀತಿ ಫೇವರ್ ಮಾಡಿದಾಗ ಆಗುತ್ತೆ. ಪ್ರೈಸ್ ಕೊಡೋದಾದ್ರೆ ಯಾವ ಟೀಮ್ ಆಲ್ ಔಟ್ ಪಡಿತಾರೋ ಅವ್ರಿಗೆ ಕೊಡೋ ಥರದಲ್ಲಿ ಕೊಡಿ ದಯವಿಟ್ಟು. ಥ್ಯಾಂಕ್ ಯು ಸಾಗರ್ ಅವ್ರಿಗೆ 1000 ರೂಪಾಯಿಗಳ ನಗದು ಬಹುಮಾನ ಘೋಷಣೆ ಮಾಡಿದ್ದಕ್ಕೆ. ಜರ್ಸಿ ನಂಬರ್ 9ರಲ್ಲಿ HMT ಕಾಲೋನಿ ಬಾಯ್ಸ್ ತಂಡದ ಪರವಾಗಿ ದಾಳಿಕಾರ. 4 ಜನ ಆಟಗಾರರ ನಡುವೆ ಆಲ್ ಔಟ್ ಪಡೆಯುವ ಅವಕಾಶ ಈಗ HMT ಕಾಲೋನಿ ಬಾಯ್ಸ್ಗೆ. 4 ಅಂಕಗಳ ಅಂತರ ಇದೆ. ಆಲ್ ಔಟ್ ಅನ್ನು ಪಡೆದ್ರೆ ಮತ್ತೆರಡು ಅಂಕಗಳ ಅಂತರ ಹೆಚ್ಚಾಗೋದಕ್ಕೂ ಕೂಡ ಅವಕಾಶ ಇದೆ. ಕೃಪಾ ಸಾಗರ್ ದಾಳಿ ವಿಭಾಗದಲ್ಲಿ ನೀಲಕಾಯದ ಆಟಗಾರ. ಇಲ್ಲೊಂದು ಪಾಯಿಂಟ್ ಬರ್ತಾ ಇದೆ. ಹ್ಯಾಂಡ್ ಟಚ್ ಸ್ಕಿಲ್ ಅನ್ನು ಬಳಸ್ತಾರೆ, ತಮ್ಮ ಹೈಟ್ ಅಡ್ವಾಂಟೇಜ್ ಅನ್ನು ಪಡ್ಕೊಳ್ತಾರೆ. $2000 ಕೃಪಾಸಾಗರ ಇದರಲ್ಲಿ ಇದಾನೆ ಅವನು ಕೊಯ್ಲ ಅವನು ಬೇರೆ. ಮತ್ತೊಮ್ಮೆ ಅರುಣ್ ದಾಳಿ ವಿಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಒತ್ತಡ ಕಾಣ್ತಾ ಇದೆ. ಈಗ HMT ಕಾಲೋನಿ ಬಾಯ್ಸ್ ತಂಡದ ಪಾಳ್ಯದಲ್ಲಿ ಡಿಫೆನ್ಸ್ ಹೆಚ್ಚು ಬಳಸುವ ಪ್ರಯತ್ನವನ್ನು ಮಾಡಿದ್ರು, ಆದರೆ ಈ ಬಾರಿ ಮತ್ತೊಂದು FT ರೈಡ್ ನೋಡ್ತಾ ಇದ್ದೀವಿ. ಹೆಚ್ಚು FT ರೈಡ್ಗಳನ್ನು ನೋಡ್ತಾ ಇದ್ದೇವೆ. ಕಿರಣ್ ಮತ್ತೊಮ್ಮೆ 14 ಮತ್ತು 9ರಲ್ಲಿ 5 ಅಂಕಗಳ ಅಂತರ ಇದೆ. ಆಲ್ ಔಟ್ ಪಡೆಯುವಂಥ ತಂಡಕ್ಕೆ 2000 ರೂಪಾಯಿಗಳ ಬಹುಮಾನ ಸಿಗ್ತಾ ಇದೆ ಎಲೆಕ್ಟ್ರಿಕ್ ನಾಗಣ್ಣ ಅವರ ಕಡೆಯಿಂದ. ಯಾವ ತಂಡ ಆಲ್ ಔಟ್ ಅನ್ನು ಪಡ್ಕೊಳ್ತಾರೆ ಆ ತಂಡಕ್ಕೆ 2000 ರೂಪಾಯಿಗಳ ನಗದು ಬಹುಮಾನ. 14-9ರಲ್ಲಿ 5 ಅಂಕಗಳ ಅಂತರ ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಅರುಣ್ ದಾಳಿಯಲ್ಲಿ ಟು ಆ ಡೈರೆಕ್ಟ್ನಲ್ಲಿ ಈಗ ಅಂಕವನ್ನು ಗಳಿಸಲೇಬೇಕಾದಂಥ ಒತ್ತಡದಲ್ಲಿದ್ದಾರೆ. ಕಿಕ್ ಮಾಡುವ ಪ್ರಯತ್ನ ಕಾರ್ನರ್ ಮೇಲೆ, ಕಾರ್ನರ್ ಜಾಗದಲ್ಲಿ ಕಿರಣ್, ಲೆಫ್ಟ್ ಕಾರ್ನರ್ನಲ್ಲಿ ಲೋಹಿತ್. ಕಾಂಬಿನೇಷನ್ ಸೆಟ್ ಆಗಲಿದೆಯಾ? ಬೋನಸ್ ಆಫ್ ಆಗಿದೆ. ಇಲ್ಲೊಂದು ಟ್ಯಾಕಲ್. ಕಿರಣ್ ಆಲ್ರೌಂಡರ್ ಆಟದ ಪ್ರದರ್ಶನ ಬಂದಿದೆ ಕಿರಣ್ ಕಡೆಯಿಂದ. ದಾಳಿಯಲ್ಲಿ ಈಗಾಗಲೇ ಸಾಕಷ್ಟು ಬಾರಿ ತಂಡಕ್ಕೆ ಆಸರೆಯಾಗಿರುವ ಕಿರಣ್ ಇದೀಗ ಡಿಫೆನ್ಸ್ ನಲ್ಲೂ ಕೂಡ ಲೋಹಿತ್ ಅವರೊಂದಿಗೆ ಕಾಂಬಿನೇಷನ್ ತೆಗೆದುಕೊಳ್ತಾ ಇದ್ದಾರೆ ಲೆಫ್ಟ್ ರೈಟ್ ಕಾರ್ನರ್ಗಳಾಗಿ. ಮತ್ತೊಮ್ಮೆ ಕೃಪಾ ಸಾಗರ್ ಕಳೆದ ಬಾರಿ ಒಂದು ಅಂಕವನ್ನು ಪಡೆದಂಥ ದಾಳಿಗಾರ ನೀಲಕಾಯದ ಆಟಗಾರ. 3 ಜನ ಆಟಗಾರರಿದ್ದಾರೆ. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಟ್ಯಾಕಲ್ ಪಡೆದ್ರೆ ಡಿಫೆನ್ಸ್ ವಿಭಾಗಕ್ಕೆ 2 ಅಂಕ ಸಿಗುತ್ತೆ. ಆಲ್ ಔಟ್ ಪಡೆದ್ರೆ ಶ್ರೀ ಸಾಯಿ ನೆಲಮಂಗಲ ತಂಡಕ್ಕೆ 2000 ಸಿಗುತ್ತೆ. ಆಫರ್ ಮೇಲೆ ಆಫರ್ ಇದೆ. ಈ ಮ್ಯಾಚ್ ಮುಗಿಯೋವರೆಗೆ ಮಾತ್ರ. ಅದರಲ್ಲಿ ಕೈ ಇಟ್ಟರು, ಬ್ಯಾರಿಕೇಡ್ ಮೇಲೆ ಕೈ ಇಟ್ಟರು, ದಯವಿಟ್ಟು ಕೈ ತೆಗಿರಿ. LED ಆಫ್ ಆಗಿದೆ. 3000 ಆಫರ್ ಏರ್ತಾ ಇದೆ. ಆಲ್ ಔಟ್ ಪಡೆದ್ರೆ 3000. ಟೋಟಲ್ 3 ಜನ ಇದ್ದಾರೆ. 3 ಜನ ಔಟ್ ಮಾಡಿದ್ರೆ 3000. ಅನೌನ್ಸ್ ಮಾಡೋರ್ಗೆ ಏನಿಲ್ವಣ್ಣ? ಓಕೆನಾ? ಆ ಮಾತೇ ಸಾಕು. ಇಲ್ಲ ಸರ್, ನಾವು ಅವಾಗಿಂದ ಕೇಳಿದ್ವಿ, ಏನು ವರ್ಕೌಟ್ ಆಗ್ಲಿಲ್ಲ. ಸೂಪರ್ ರೈಡ್ಗೆ ಆಲ್ ಔಟ್ಗೆ ಮಾತ್ರ ಘೋಷಣೆ ಆಗ್ತಾರೆ. ಆಗುತ್ತೆ. ಮ್ಯಾಚ್ ಎಲ್ಲ ಮುಗಿದ ಮೇಲೆ ನಿಮಗೂ ಇದೆ. ಮಹಿಳಾ ಪಂದ್ಯ ನೀಲಕಾಯದ ಆಟಗಾರ ಜರ್ಸಿ ನಂಬರ್ 9ರಲ್ಲಿ ಈಗಾಗಲೇ 2 ಬಾರಿ ಇವರನ್ನ ಟ್ಯಾಕಲ್ ಮಾಡಲಾಗಿದೆ. ಮತ್ತೆ ತಪ್ಪು ಬಂದಿದೆ. ಡಿಫೆನ್ಸ್ ಅಲ್ಲಿ ತಪ್ಪು ಬಂದಿದೆ. 2 ಅಂಕ ಸೇರ್ಪಡೆ ಆಗ್ತಾ ಇದೆ. ರೈಟ್ ಕಾರ್ನರ್ ಜಾಗದಿಂದ ಮನೋಜ್ ಮಾಡಿದಂತ ಮಿಸ್ಟೇಕ್. ಒಂದು ಮಿಸ್ಟೇಕ್ ಪಂದ್ಯವನ್ನ ಬದಲಾಯಿಸಬಲ್ಲದು. ಪ್ಲೇಯರ್ ಯಾರು ಮಾತಾಡಬಾರ್ದು. ಕಿರಣ್ ಮಾಡಿದಂತ ಒಂದು ಮಿಸ್ಟೇಕ್ ಅಂಜನ್ ಅವರು ಸಹಕಾರ ಮಾಡೋದಕ್ಕೆ ಹೊರಟಿದ್ದು. ಈಗ ಒತ್ತಡ ಮತ್ತೆ
ಎರಡು ತಂಡಕ್ಕೂ ಸಿಗ್ತಾ ಇದೆ 4 ಅಂಕಗಳ ಅಂತರ. ಓಹೋ ಮಹಿಳಾ ಬಿಡಿ 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 ಎರಡು ಮಹಿಳಾ ಬಿಸಿಲ್ ಆದ್ಮೇಲೆ ಬಿಟ್ಬಿಡಿ. ದಯವಿಟ್ಟು ಮತ್ತೊಂದು ಟ್ಯಾಕಲ್. ಮಹಿಳಾ ತಂಡಕ್ಕೆ ಸೂಚನೆ. ಆಲ್ ಔಟ್ ಪಡೆಯುವ ಮಹಿಳಾ ತಂಡ ಮತ್ತೆ ಈ ಬಾರಿ ಆಫರ್ ಬದಲಾವಣೆ ಆಗ್ತಾ ಇದೆ. ಶ್ರೀ ಸಾಯಿ ನೆಲಮಂಗಲ ತಂಡದಿಂದ ಈಗ HMT ಕಾಲೋನಿ ಬಾಯ್ಸ್ ಕಡೆಗೆ. ಇಲ್ಲಿ 3 ಜನ ಆಟಗಾರರು. ಈಗ ಕೊನೆಯ 4 ನಿಮಿಷಗಳು ಮಾತ್ರ. ಎರಡು ತಂಡದ ನಾಯಕರ ಗಮನಕ್ಕೆ ಕೊನೆಯ 4 ನಿಮಿಷಗಳು ಮಾತ್ರ. ಲೋಹಿತ್ ಪಂದ್ಯದ ಗತಿಯನ್ನು ಬದಲಾಯಿಸಬಲ್ಲರ? 3 ಅಂಕಗಳ ಮುನ್ನಡೆ ಇದೆ ತಂಡಕ್ಕೆ. 3 ಜನ ಆಟಗಾರರು ಅಂಕಣದಲ್ಲಿದ್ದಾರೆ. ಎಚ್ಚರಿಕೆಯ ಹೆಜ್ಜೆಗಳನ್ನಿಡ್ತಾ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಟೋ ಟಚ್ ಮಾಡುವ ಪ್ರಯತ್ನ. ಒತ್ತಡದಲ್ಲಿದ್ದಾರೆ ತಂಡದ ಪ್ರಮುಖ 4 ಜನ ಆಟಗಾರರು ಅಂಕಣದ ಹೊರಭಾಗದಲ್ಲಿದ್ದಾರೆ. ಎಚ್ಚರಿಕೆಯ ಹೆಜ್ಜೆಗಳನ್ನಿಡ್ತಾ ವಾಪಸ್ ಆಗಿ ಡಿಫೆನ್ಸ್ಗೆ ಒತ್ತನ್ನು ಕೊಡ್ತಾ ಇದ್ದಾರೆ. 15-12ರಲ್ಲಿ ಪಂದ್ಯ. 3 ಅಂಕಗಳ ಅಂತರ. ಎಲೆಕ್ಟ್ರಿಕ್ ನಾಗಣ್ಣ ಅವರಿಗೆ ಧನ್ಯವಾದಗಳು. ಮ್ಯಾಚ್ನ ಆದಿನೇ ಬದಲಾಗ್ತಾ ಇದೆ. ಪ್ರೈಸ್ ಅನೌನ್ಸ್ಮೆಂಟ್ ಆದಮೇಲೆ ಪ್ರೋತ್ಸಾಹ ರೀತಿ ಇದ್ರೆ ಖಂಡಿತ ನಾವು ಒಳ್ಳೆ ಪೈಪೋಟಿ ಮ್ಯಾಚ್ ನೋಡೋಕೆ ಅವಕಾಶ ಇದೆ. ಕೇವಲ 3 ಅಂಕಗಳ ಅಂತರದಲ್ಲಿ ಪಂದ್ಯ ಸಾಗ್ತಾ ಇರೋದು. ಇನ್ನೂ ಅವಕಾಶ ಇದೆ. ಮೋಸ್ಟ್ಲಿ ನಿಮ್ಮ ಕಾಸು ನಿಮ್ಮ ಹತ್ರನೇ ಉಳಿಯೋ ಥರ ಕಾಣ್ತಾ ಇದೆ ನೋಡಿ. ಅಕಸ್ಮಾತ್ ಇಬ್ರು ತಗೊಂಡಿಲ್ಲ ಅಂದ್ರೆ ಕೊಟ್ಬಿಡಿ ನಮಗೆ. ಮತ್ತೆ ಲೋಹಿತ್ ತಾಳ್ಮೆಯ ಆಟವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಆತರ ಪಡ್ತಾ ಇಲ್ಲ. ತಾಳ್ಮೆನೂ ಒಂದು ಆಯುಧ ಅಂತ ಹಿರಿಯರು ಹೇಳ್ತಾರೆ. ಅದನ್ನು ಬಳಸಲಾಗ್ತಾ ಇದೆ ಇಲ್ಲಿ. 3 ಅಂಕಗಳ ಅಂತರ. 2.5 ನಿಮಿಷ ಬಹುತೇಕ ಆಟ ಬಾಕಿ ಇರೋದು. ಆ ಸಮಯದಲ್ಲಿ ಈ 3 ಅಂಕಗಳನ್ನೇ ಮೇಂಟೈನ್ ಮಾಡೋಣ ಅಂತ ನೋಡಿ. ಇಲ್ಲಿ ಸೂಕ್ಷ್ಮವಾಗಿ ನಾವು ಗಮನಿಸೋದಾದ್ರೆ HMT ಕಾಲೋನಿ ಬಾಯ್ಸ್ ಆಲ್ ಔಟ್ ಪಡೆದ್ರೆ ಗೆಲ್ಲುವ ಅವಕಾಶ. ಆಲ್ ಔಟನ್ನು ಕೊಡದೆ ಆಡಿದ್ರೆ ಶ್ರೀ ಸಾಯಿ ನೆಲಮಂಗಲಕ್ಕೆ ಗೆಲ್ಲುವ ಅವಕಾಶ. ಅಷ್ಟೇ ಅಲ್ಲ, ಗೆಲ್ಲುವ ತಂಡಕ್ಕೆ ಮಾತ್ರ ಮುಂದಿನ ಹಂತಕ್ಕೆ ಪ್ರವೇಶ. ಸೋಲುವ ತಂಡಕ್ಕೆ ಇದೇ ಕೊನೆ ಪಂದ್ಯ ಆಗುತ್ತೆ. ಓಹೋ, ಇಲ್ಲಿ ಮುಟ್ಟಿದ್ದಾರೆ. ತಡ ಮಾಡಿದ್ರು ಲೋಹಿತ್. ಟ್ಯಾಕಲ್ ಮಾಡಲೇಬೇಕಿತ್ತಲ್ಲಿ. ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರು. ಸಿಕ್ಕ ಅವಕಾಶವನ್ನು ಮಿಸ್ ಮಾಡಿಕೊಂಡ್ರು ಲೋಹಿತ್ ಇಲ್ಲಿ ಟ್ಯಾಕಲ್ ಮಾಡೋದಕ್ಕೆ. ತಪ್ಪಿಸಿಕೊಳ್ಳುವ ಪ್ರಯತ್ನ ಮನೋಜ್ ಫೇಲ್ ಆದ್ರು. ಈಗ ಪಂದ್ಯದ ಗತಿ ಬದಲಾಗುತ್ತಾ? 2 ನಿಮಿಷ 11 ಸೆಕೆಂಡ್. ಕಳೆದ ಪಂದ್ಯದಲ್ಲಿ ಕೂಡ ಇದೇ ರೀತಿಯ ಪ್ರದರ್ಶನ ನೋಡಿದ್ವಿ. ಕೊನೆಯ 5 ನಿಮಿಷದಲ್ಲಿ ಪಂದ್ಯ ಬದಲಾಗಿತ್ತು. ಅಮೃತ್ ತಂಡ ಪಂದ್ಯವನ್ನು ಕೈ ಚೆಲ್ಲಿದ್ರು ಅಲ್ಲಿ. ಈಗ ಶ್ರೀ ಸಾಯಿ ನೆಲಮಂಗಲ ಆರಂಭಿಕ ಹಂತದಿಂದಲೂ ಮುನ್ನಡೆಯನ್ನು ಕಾಯ್ದುಕೊಂಡಿತ್ತು. ಈ ರೇಡ್ ಪಂದ್ಯವನ್ನ ಬದಲಾಯಿಸುತ್ತೆ. ನಿರ್ಣಾಯಕ ಹಂತದಲ್ಲಿ ಪಂದ್ಯ. ಈ ರೇಡ್ನಲ್ಲಿ ಮ್ಯಾಚ್ ಡಿಸೈಡ್ ಆಗಲಿದೆ. 2 ತಂಡದ ನಾಯಕರ ಗಮನಕ್ಕೆ ಕೊನೆಯ 2 ನಿಮಿಷ ಮಾತ್ರ. ಇಲ್ಲಿ ಟ್ಯಾಕಲ್ ಬಂದಿದೆ. ಇಲ್ಲಿ 2+2 4 ಅಂಕ ಸಿಗ್ತಾ ಇದೆ. 15 ಶ್ರೀ ಸಾಯಿ ನೆಲಮಂಗಲ 15 ಅಂಕಗಳು. 17 HMT ಕಾಲೋನಿ ಬಾಯ್ಸ್. ಮೊಟ್ಟ ಮೊದಲ ಬಾರಿಗೆ ಸಾಕಷ್ಟು ಸಮಯದ ನಂತರ HMT ಕಾಲೋನಿ ಬಾಯ್ಸ್ 2 ಅಂಕಗಳ ಮುನ್ನಡೆಗೆ ಬಂದಿದ್ದಾರೆ. 17-15ರಲ್ಲಿ 2 ಅಂಕಗಳ ಅಂತರದಲ್ಲಿ ಮುನ್ನಡೆ ಇದೀಗ HMT ಕಾಲೋನಿ ಬಾಯ್ಸ್ ತಂಡ. 3,000ಗಳ ಬಹುಮಾನವನ್ನು ಪಡ್ಕೊಳ್ತಾ ಇದೆ HMT ಕಾಲೋನಿ ಬಾಯ್ಸ್ ತಂಡ. ಆಲ್ ಔಟ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ಮತ್ತೊಂದು ಅಂಕ. 1 ಅಂಕದ ಅಂತರ ಇದೀಗ. ಕೇವಲ 1 ಅಂಕದ ಅಂತರ. ಪಾಷಾ ದಾಳಿಯಲ್ಲಿ HMT ಕಾಲೋನಿ ಬಾಯ್ಸ್ ತಂಡದ ಪರವಾಗಿ 1.5 ನಿಮಿಷ ಆಟ ಬಾಕಿ ಇದೆ. 1 ಅಂಕದ ಅಂತರ ಇದೆ. ಮುನ್ನಡೆಯಲ್ಲಿ HMT ಕಾಲೋನಿ ಬಾಯ್ಸ್. ಇತ್ತೀಚೆಗಷ್ಟೇ ಹೊಸಕೋಟೆಯಲ್ಲಿ ನಡೆದಂಥ ಪಂದ್ಯಾವಳಿಯಲ್ಲಿ ಶ್ರೀ ಸಾಯಿ ನೆಲಮಂಗಲ ತಂಡ HMT ಕಾಲೋನಿ ಬಾಯ್ಸ್ ವಿರುದ್ಧ ಜಯವನ್ನು ಪಡೆದಿದ್ರು. ಈ ಪಂದ್ಯದಲ್ಲಿ ಏನಾಗಲಿದೆ ಅಂತ ಇನ್ನೂ ಕೂಡ ಕಾಯಬೇಕಿದೆ. ನಾವು ಕಂಪ್ಲೀಟ್ ಆಗಿ ಕ್ರಾಸ್ ಆಗಿಲ್ಲ ಅಂತಾರೆ ಅಂಪೇರ್. ಮತ್ತೆ ಕೃಪಾ ಸಾಗರ್ ದಾಳಿಯಲ್ಲಿ ಆಪತ್ಬಾಂಧವಾಗ್ತಾರ ತಂಡಕ್ಕೆ. 1 ನಿಮಿಷ ಆಟ ಬಾಕಿ ಇರುವಾಗ ಬೋನಸ್ ಮಾಡುವ ಪ್ರಯತ್ನ, ಸತತ ಪ್ರಯತ್ನ ಮುಂದುವರೆದಿದೆ.
ದರ್ಶನ್ ನೀವೇ ಈ ರೀತಿ ಮಾಡಬಾರ್ದು. ಗಮನಿಸ್ತಾ ಇದ್ದಾರೆ, ಅಂಪೈರ್ ನೋಡ್ತಾ ಇದ್ದಾರೆ, ಕಂಪ್ಲೀಟ್ ಕ್ರಾಸ್ ಆಗಿಲ್ಲ ಅನ್ನೋದು ಅಂಪೈರ್ ವಾದ. 2 ಟಚ್ ಪಾಯಿಂಟ್ ಸಿಗ್ತಾ ಇದೆ, 2 ಟಚ್ ಪಾಯಿಂಟ್ ಸಿಗ್ತಾ ಇದೆ. ನೋಡಿ ಅಲ್ಲಿ ಯಾರು ಮಗು ಕೂತ್ಕೊಳ್ಳಿ ಸರ್, ಸ್ಕೋರ್ ಬೋರ್ಡ್ ಅಂತ ಕೂತಿರೋ ದಯವಿಟ್ಟು ಕೆಳಗಡೆ ಕೂತ್ಕೊಳ್ಳಿ, ಮಗನ ಕೆಳಗಡೆ ಕೂರಿಸ್ಕೊಳ್ಳಿ ಸರ್. ಗ್ರೀನ್ ಶರ್ಟ್ ನೀವು, ಗ್ರೀನ್ ಶರ್ಟ್ ಸ್ವಲ್ಪ ಪಕ್ಕಕ್ಕೆ ಬನ್ನಿ ಸರ್, ಇನ್ನೊಂಚೂರು ಇನ್ನು ಬನ್ನಿ ಸರ್, ಪಕ್ಕಕ್ಕೆ ಸರ್ಕೊಳ್ಳಿ ದಯವಿಟ್ಟು ಸರ್, ಪಕ್ಕಕ್ಕೆ ಸರ್ಕೊಳ್ಳಿ ದಯವಿಟ್ಟು. ಪಾಷಾ ದಾಳಿ 18-17 ಮುನ್ನಡೆಯಲ್ಲಿ ಶ್ರೀ ಸಾಯಿ ನೆಲಮಂಗಲ. ಏನ್ ಸಪೋರ್ಟ್ ಅಪ್ಪ ಇದು. ಮಗನ್ ಕೆಳಗಡೆ ಕೊಡಿ ಸರ್, ಒಂದ್ಸರಿ ಗೊತ್ತಾಗುತ್ತಾ? ಏನ್ ಸರ್ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಗೇಮ್? ನೀವು ಹೇಳ್ತಾ ಇದ್ದೀವಿ ಆದ್ರೂ ಅದೇ ಮಾಡ್ತೀರಲ್ಲ, ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಮ್ಯಾಚ್ ಸಿಚುವೇಶನ್ ಆಗಿದೆ, 1 ಪಾಯಿಂಟ್ ಅಲ್ಲಿ ನಡೀತಾ ಇದೆ, ಕೂರಿಸ್ಕೊಳ್ಳಿ ಪಕ್ಕದಲ್ಲಿ. ಆಲ್ ಔಟ್ ಪಡೆಯುವ ಅವಕಾಶ ಈಗ